ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಪ್ರವೀಣ್. ವೀಕ್ಷಕರೇ, ಬೆಳಗಿನಿಂದಾನು ಕೂಡ ರಿಪಬ್ಲಿಕ್ ಕನ್ನಡ ಬಿಗ್ ಎಕ್ಸ್ಪೋಸ್ ಸುಜಾತ ಭಟ್ ಮುಖವಾಡ ಕೆಳಚುವಂತಹ ಕೆಲಸವನ್ನ ಮಾಡಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್. ಬೆಳಗ್ಗೆಯಿಂದಲೂ ಕೂಡ ನಾನ್ ಸ್ಟಾಪ್ ಸ್ಟೋರಿ. ಅನನ್ಯ ಭಟ್ ಕೇಸ್ನ ಕ್ಷಣ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಬಿತ್ತರಿಸ್ತಾ ಇದೆ. ಅನನ್ಯ ಭಟ್ ಸುಳ್ಳು ಕಥೆಯನ್ನ ರಿವೀಲ್ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ವಸಂತ ಫೋಟೋವನ್ನ ಅನನ್ಯ ಅಂತ ಸುಜಾತ ಭಟ್ ಬಿಂಬಿಸಿದ್ರು. ಸುಜಾತ ಸುಳ್ಳಿನ ಕೋಟೆಯನ್ನ ಛಿದ್ರ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ರಂಗಪ್ರಸಾದ್ ಎಂಬುವರ ಮನೆಯ ವಸಂತ ಅನ್ನುವ ಹೆಣ್ಣು ಮಗಳು, ಆಕೆಯ ಫೋಟೋವನ್ನ ಅನನ್ಯ ಅಂತ ಬಿಂಬಿಸಿದ್ದೆ ಸುಜಾತ ಭಟ್. ಒಂದ್ ಸ್ವಲ್ಪ ತಗೊಂಡೋಗಿ ಅದನ್ನ AI ಅಲ್ಲಿ ಮಾಡಿಫಿಕೇಶನ್ ಮಾಡಿ ಅದಕ್ಕೊಂದು ಬೊಟ್ಟು ಇಟ್ಬಿಟ್ಟು ಇದು ಅನನ್ಯ ಭಟ್ ಅಂತ ಬಿಂಬಿಸಿದ್ದು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಬೆಳಗಾವಿಯಲ್ಲಿ ಹ್ಯೂಜ್ ಪ್ರಾಟೆಸ್ಟ್ ಆಗ್ತಾ ಇದೆ, ಪ್ರತಿಭಟನೆ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಮೈಲಾರಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಸ್ ಮೈಲಾರಿ, ಯಾವ ರೀತಿಯಲ್ಲಿ ಪ್ರತಿಭಟನೆ ಆಗ್ತಾ ಇದೆ, ಯಾರೆಲ್ಲ ಪಾಲ್ಗೊಂಡಿದ್ದಾರೆ, ನಮ್ಮನ್ನ ಒಂದಷ್ಟು ಮಾಹಿತಿಯನ್ನ ಕೊಡಿ. ಅಲ್ಲಿ ಏನೇನ್ ನಡೀತಾ ಇದೆ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೀತಾ ಇದೆ ಮೈಲಾರಿ? ಖಂಡಿತ ಶ್ರೀಲಕ್ಷ್ಮಿ, ನನ್ನ ಹಿಂಬದಿ ಕೂಡ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಬೃಹತ್ ಜನ ಸೇರಿದ್ದಾರೆ. ಬೃಹತ್ ಪ್ರತಿಭಟನೆ ಕೂಡ ಮಾಡ್ತಿರುವಂಥದ್ದು, ಮೌನ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಯಾರು ಅಪಪ್ರಚಾರ ಮಾಡ್ತಿದ್ದಾರೆ ಅವರನ್ನ ಗಡೀಪಾರ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ದುರಸ್ಥಲ್ಲಿ ಗಮನಿಸಬಹುದು. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಈ ಪ್ರತಿಭಟನೆ ಕೂಡ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಸಾಕಷ್ಟು ಮಳೆ ಆಗ್ತಿದೆ. ಮಳೆ ನಡುವೆ ಕೂಡ ಎಲ್ಲರೂ ಕೂಡ ಜಾಕೆಟ್ಗಳನ್ನು ಹಾಕಿದ್ದಾರೆ, ಜೊತೆಗೆ ಛತ್ರಿಗಳನ್ನ ಹಿಡ್ಕೊಂಡು ಧರ್ಮ ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಧರ್ಮ ರಕ್ಷಕರು ಬಂದಿರುವಂಥದ್ದು. ಈ ಒಂದು ಪ್ರತಿಭಟನೆಯಲ್ಲಿ ಸಾಕಷ್ಟು ಸ್ವಾಮೀಜಿಗಳು, ಮಠಾಧೀಶರು ಕೂಡ ಬಂದಿರುವಂಥದ್ದು. ಅವರು ಕೂಡ ಈಗ ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಸರ್ಕಾರ ಎಡವಿದೆ ಅನ್ನೋ ಒಂದು ಮಾತನ್ನ ಕೂಡ ಸ್ವಾಮೀಜಿಗಳು ಹೇಳಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ಸ್ವಾಮೀಜಿಗಳು ಕೂಡ ಬಂದಿದ್ದಾರೆ. ಈಗಾಗಲೇ ಸ್ವಾಮೀಜಿಗಳು ನಮ್ಮ ಜೊತೆಗೆ ಕೂಡ ಮಾತನಾಡಿದ್ದಾರೆ. ಇನ್ನೂ ಕೆಲವರು ಸ್ವಾಮೀಜಿಗಳನ್ನ ನಾನು ಮಾತನಾಡಿಸುವ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಇಲ್ಲಿ ಅಪಪ್ರಚಾರ ಮಾಡುವಂಥವ್ರನ್ನ ಗಡೀಪಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಕೇಳಿ ಬಂದಿರುವಂಥದ್ದು. ನನ್ನ ಜೊತೆಗೆ ಈಗ ಸ್ವಾಮೀಜಿಗಳಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸ್ವಾಮೀಜಿ, ಈ ಪ್ರಕರಣವನ್ನು ನೋಡೋದಾದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಧರ್ಮರಕ್ಷಕ ಬಂದಿದ್ದೀರಿ, ಸರ್ಕಾರ ಎಲ್ಲೋ ಒಂದು ಕಡೆ ಎಡವಿತಾ ಅನ್ನೋ? ಹೌದು, ಸರ್ಕಾರ ಏನೋ ಎಡವಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಆದರೆ ಧರ್ಮಸ್ಥಳದ ಬಗ್ಗೆ ಈ ಅವಹೇಳನಕಾರಿ ಮತ್ತು ಅವಮಾನ ಮಾಡ್ತಕ್ಕಂಥ ಪರಿಸ್ಥಿತಿ ಯಾವತ್ತೂ ಬರಬಾರದು. ನಮ್ಮ ದೇಶ ಧರ್ಮದ ಬಗ್ಗೆ, ಧರ್ಮದ ಮೇಲೆ ನಿಂತಿರುವಂಥ ದೇಶ ನಮ್ಮ ಭಾರತ ದೇಶ. ಧರ್ಮವನ್ನು ಬಿಟ್ಟು ದೇಶ ಇಲ್ಲ. ಹಾಗಾಗಿ ಈ ಷಡ್ಯಂತ್ರವನ್ನು ನಿರ್ಮೂಲನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು. ಈ ಸುಳ್ಳು ಸುದ್ದಿಗಳನ್ನು ಹರಡುವಂತಹ ಯಾರೇ ಇರಲಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಈಗ ಅಪಪ್ರಚಾರ ಮಾಡೋ ವಿರುದ್ಧ ಯಾವುದೇ ರೀತಿಯಾದ ಕ್ರಮ ಆಗಿಲ್ಲ. ಯಾರು ಅಪಪ್ರಚಾರ ಮಾಡ್ತಿದ್ರೆ ಅವರಿಗೆ ಸಹಕಾರ ಸಾಥನ್ನು ಕೊಡ್ತಿದೆ ಅಂತ. ಇದೇ ಒಂದು ನಮ್ಮ ಕರ್ನಾಟಕದ ಒಂದು ದುರ್ದೈವ ಅಂತಕ್ಕಂಥ ಮಾತನ್ನು ಹೇಳಬೇಕಾಗುತ್ತೆ. ಯಾಕಂದರೆ ಎಷ್ಟು ಅಪಪ್ರಚಾರ ಮಾಡಿದ್ರು ಅವರ ಮೇಲೆ ಏನೋ ಕ್ರಮವನ್ನು ಕೈಗೊಳ್ಳದೇ ಇರತಕ್ಕಂಥದ್ದು, ಯಾಕೆ ಸರ್ಕಾರ ಸುಮ್ಮನೆ ಕೂತಿದೆ ಅನ್ನತಕ್ಕಂಥದ್ದು ಆ ಮಂಜುನಾಥನಿಗೆ ಗೊತ್ತಿರತಕ್ಕಂಥ ವಿಷಯ. ಹಾಗಾಗಿ ಇದು ಆದಷ್ಟು ಬೇಗ ಒಳ್ಳೆ ಅಪಪ್ರಚಾರವನ್ನು ನಿಲ್ಲಿಸಿ ಒಳ್ಳೆಯ ಪ್ರಚಾರವನ್ನು ಕೈಗೊಳ್ಳಬೇಕು ಅನ್ನತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಸ್ವಾಮೀಜಿ, ಈಗ ಈ ಪ್ರಕರಣದ ಹಿಂದೆ ಹಿಂದೂಗಳನ್ನಾಗಲಿ, ಹಿಂದೂ ದೇವಸ್ಥಾನ ಆಗಲಿ ಟಾರ್ಗೆಟ್ ಮಾಡಲಾಗ್ತಿದೆ, ವಿದೇಶಿ ಫಂಡಿಂಗ್ ಇದೆ ಅನ್ನುವಂಥದ್ದು, ಎಡಪಂಥೀಯರು ಇದ್ರ ಹಿಂದಿದ್ದಾರೆ ಅನ್ನುವಂಥದ್ದು. ಇದು ಇವತ್ತಿನ ವಿಷಯ ಅಲ್ಲ. ಇದು ಶತಶತಮಾನಗಳಿಂದಲೂ ಹಿಂದೂ ಧರ್ಮವನ್ನು ತುಳಿಬೇಕನ್ನತಕ್ಕಂಥದ್ದು ಈ ಉಳಿದ ಕೆಲವಾರು ಕುತಂತ್ರಿಗಳ ಕೈವಾಡ ಇರುತ್ತೆ. ಹಾಗಾಗಿ ಏನೇ ಮಾಡಿದ್ರೂ ಧರ್ಮವನ್ನು ನಾಶ ಮಾಡೋದಕ್ಕೆ ಆಗೋದಿಲ್ಲ. ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತ ಅನ್ನೋ ಹಾಗೆ ಯಾರ ಧರ್ಮವನ್ನು ನಾಶ ಮಾಡ್ತಾರೋ ಅವ್ರನ್ನ ಧರ್ಮ ನಾಶ ಮಾಡದೆ ಬಿಡೋದಿಲ್ಲ. ಹಾಗಾಗಿ ನಾವು ಧರ್ಮವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಇಲ್ಲಿ ಎಲ್ಲರೂ ಸೇರಿದ್ದಾರೆ. ಅದರಿಂದ ಧರ್ಮ ಉಳಿಬೇಕು ಅನ್ನತಕ್ಕಂಥದ್ದು ನಮ್ಮ ಆಸೆ. ಸ್ವಾಮೀಜಿ, ಈಗ ಅನಾಮಿಕ ಹೇಳಿದಲ್ಲೆಲ್ಲ ಕೂಡ ಆಗಿಲ್ಲ, ಅಲ್ಲಿ ಏನು ಸಿಗಲಿಲ್ಲ, ಬರೀ ಬುರುಡೆ ಅಷ್ಟೇ ಆಯಿತು. ಇದ್ರ ಬಗ್ಗೆ ಹೇಳಬೇಕಂದ್ರೆ ರೀ, ಅದು ಅವ್ರು ಏನು ಮಾಡ್ಯಾರೋ ಅಪಪ್ರಚಾರ ಮಾಡಿದಾರ, ಸುಳ್ಳು ಹೇಳಿಕೆ ಕೊಟ್ಟಾರ. ಅದಕ್ಕೆ ನಮ್ಮ ಈಗ ಇದ್ದ ಸರ್ಕಾರ SIT ಅವರ ಅದಕ್ಕೆ ಆಸ್ಪತ್ರೆ ಕೊಡಲ್ದ ಇಲ್ಲಿವರೆಗೆ ಏನು ತನಿಖೆ ಮಾಡಿದಾರ ಅದನ್ನು ರದ್ದುಗೊಳಿಸಿ ಇನ್ನು ಮುಂದೆ ತನಿಖೆ ಮಾಡುವಂಥದ್ದು ಖಂಡಿತ ಮಾಡಿ. ಇನ್ನು ಒಳ್ಳೆ ಮಾರ್ಗ, ಒಳ್ಳೆ ಸೂಚನೆ
ಈ ಸಮಾಜ ಮೂಲಕ ಅವರು ತಿಳ್ಕೊಂಡು ಇಲ್ಲಿಗೆ ಸ್ಟಾಪ್ ಮಾಡಿ ಅದು ಏನೈತಿ ನಮ್ಮ ಧರ್ಮಸ್ಥಳ ಅದು ಎಲ್ಲರಿಗೂ ಧರ್ಮ ಸಾರ್ಕೋತ ಅನ್ನ ಏನ್ರಿ ಅನ್ನದಾನ ಆಯ್ತು, ಯಾವುದಾದ್ರು ಒಂದು ಸೇವಾದಾನ ಆಯ್ತು, ಗುಡಿ ಗುಂಡಾರ ಜೀರ್ಣೋದ್ಧಾರ ಆಯ್ತು, ಮಠಾಧೀಶರಿಗೆ ಮಠಾಧೀಶ ಜೀರ್ಣೋದ್ಧಾರ ಆಯಿತು, ಎಲ್ಲ ಸತತವಾಗಿ ಸರಳವಾಗಿ ಮಾಡ್ಕೋತ ಬಂದಂಥದ್ದು ಧರ್ಮಸ್ಥಳ. ಅದಕ್ಕೆ ಅದನ್ನು ಹೊಚ್ಚಿಗಿಟ್ಟು ಪಟ್ಟು ಈ SITRಗೆ ಒಂದು ಸುಳ್ಳು ಹೇಳಿಕೆ ಕೊಟ್ಟು ಅವ್ರ ಮುಖಾಂತರ ನಮ್ಮ ಧರ್ಮಸ್ಥಳದ ಹಾಳು ಮಾಡತ್ತಾರ. ಅದನ್ನು ತಡೆಗಟ್ಟಬೇಕಾಗಿತ್ತು ಹೇಳಿ ಸರ್ಕಾರ ಅವ್ರಿಗೆ ಏನಾದರೂ ಸಾಥ್ ಕೊಡ್ತಿದ್ಯಾ ಸ್ವಾಮೀಜಿ? ಸರ್ಕಾರ ಸಾಥ್ ಕೊಟ್ಟಾಗ ಈಗ ಅವರು ಅದಕ್ಕೆ ಹೆಜ್ಜೆ ಇಟ್ಟಾರಲ್ಲ, ಆ ಸರ್ಕಾರಕ್ಕೆ ನಾವು ಮೊದಲು ತಡೆಗಟ್ಟಬೇಕು. ಯಾರು ಅದ್ರ ಬಗ್ಗೆ ಅಲ್ಲಿ ಕಾಯ್ದೆಗೆ ನಮಗೆ ಆ ಕಾಯ್ದೆ ಅಲ್ಲಿ ಭೂಮಿ ಹಡ್ಡಾಕಿ ಯಾರು ಅನುಮತಿ ಕೊಟ್ಟಾರಲ್ಲ ಅವ್ರನ್ನ ಮೊದಲು ನಾವು ರದ್ದುಗೊಳಿಸ್ಬೇಕು. ಅವ್ರಿಗೆ ಒಂದು ಸರಿಯಾದ ಶಿಕ್ಷೆ ಅನ್ನೋದು ನಾವು ಎಲ್ಲ ಸರ್ವ ಧರ್ಮೀಯರ ಮೂಲಕ ಅವ್ರಿಗೊಂದು ಶಿಕ್ಷೆ ಕೊಡುವಂಥ ಕಾರ್ಯ ನಾವು ಮಾಡಬೇಕಂತ ಹೇಳಿ ಮಾತಿಗೆ ಇದು ಸ್ವಾಮೀಜಿಗಳು ಹೇಳ್ತಿರುವಂಥದ್ದು. ಸಾಕಷ್ಟು ಸ್ವಾಮೀಜಿಗಳು ಕೂಡ ಇರುವಂಥದ್ದು. ನಮ್ಮ ಜೊತೆಗೆ ಈಗ ಏನು ಮಾಜಿ MLC ಆಗಿರೋ ಮಾದೇಶ್ ಏನು ಕವಟಗಿಮಠ ಅವರು ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಈ ಪ್ರಕರಣವನ್ನು ಗಮನಿಸಿದರೆ ತಾವೇನು ಹೇಳ್ತೀರ? ನೋಡಿ, ಯಾವ ಒಬ್ಬ ಅನಾಮಿಕ ಈ ಥರ ಶವ ಹೂತಿದ್ದಾರೆ ಅಂತಕ್ಕಂಥ ಹೇಳಿಕೆಯನ್ನು ಮುಂದಿಟ್ಕೊಂಡು ಸರ್ಕಾರ ಅತ್ಯಂತ ಪವಿತ್ರ ಹಿಂದೂಗಳ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಅಲ್ಲಿ ಉತ್ಖನನ ಮಾಡ್ತಕ್ಕಂಥ ಈ ಕೆಲಸ SIT ಮಾಡಿದ್ರಿ. SIT ಮಾಡಿದ್ದನ್ನು ಸ್ವಾಗತ ಮಾಡಿದ್ದೀವಿ. ಅಂದರೆ ಒಬ್ಬ ಅನಾಮಿಕನ ಹೆಸರನ್ನು ಮುಂದಿಟ್ಕೊಂಡು ಸರ್ಕಾರ ಮಾಡಿದ್ದನ್ನು ನಾವು ಖಂಡಿಸ್ತೀವಿ. ಈಗಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಆಗಿರ್ತಕ್ಕಂಥ ತಪ್ಪನ್ನು ತಿದ್ದುಕೊಂಡು ಈ ಥರದ SIT ಮಾಡಿ ಅಥವಾ ಯಾವುದೋ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಈ ಥರ ಹಿಂದೂಗಳ ಭಾವನೆಗಳಿಗೆ ತೊಂದರೆ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಸರ್ಕಾರ ಕ್ಷಮೆ ಕೇಳಬೇಕನ್ನೋದು ನಮ್ಮ ಬೇಡಿಕೆ ಆಗಿದೆ. ಪ್ರಕರಣದ ಹಿಂದೆ ಕಾಂಗ್ರೆಸ್ ಮುಖಂಡ ಮತ್ತು ಸಂಸದರು ಶಶಿಕಾಂತ್ ಸೆಂಥಿಲ್ ಅವರಿದ್ದಾರೆ. ಇಲ್ಲಿ ಬೆಳಗಾವಿಯಲ್ಲಿ ಕರ್ನಾಟಕದಲ್ಲಿ DC ಆಗಿದ್ದಂಥವ್ರು. ಹೌದು, ನೋಡಿ, ಯಾವುದೋ ಒಬ್ಬ ಅಧಿಕಾರಿ ಅವರ ಇತಿಹಾಸವನ್ನು ನಾವು ನೋಡಿದಾಗ ನಮಗೆ ಗುರ್ತಾಗ್ತದೆ. ಎಲ್ಲೋ ಒಂದು ಕಡೆ ಹಿಂದೂ ಸಮಾಜವನ್ನು ಒಡೆಯತಕ್ಕಂಥ ಕೆಲಸ ಅಧಿಕಾರಿಗಳ ಮಟ್ಟದಲ್ಲಿ ಸರ್ಕಾರ ಮಟ್ಟದಲ್ಲಿ ಆಗ್ತಾ ಇದೆ ಅಂತಕ್ಕಂಥ ಭಾವನೆ ಹಿಂದೂಗಳನ್ನು ಕಾಡ್ತಾ ಇದೆ. ಇವತ್ತಾದರೂ ಮಾನ್ಯ ಗೃಹ ಮಂತ್ರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಒಂದು ಭಾವನೆಗಳಿಗೆ ತೊಂದರೆ ಆಗಿದ್ದನ್ನು ಸರಿ ಮಾಡ್ತಕ್ಕಂಥ ಮತ್ತು ಹಿಂದೂ ಸಮಾಜದ ಕ್ಷಮೆ ಕೇಳ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಇದಿಷ್ಟು ಏನು ಮಾದೇಶ್ ಕವಟಗಿಮಠ ಹೇಳ್ತಿರುವಂಥದ್ದು ಸರಿ ಮಾಡಬೇಕು. ಈ ಒಂದು ಇಲ್ಲಿವರೆಗೆ ಆದಂಥ ಪ್ರಕರಣವನ್ನು ಇನ್ನಾದರೂ ಸರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ಸ್ವಾಮೀಜಿ, ಕೊನೆಯದಾಗಿ ಇದ್ರ ಹಿಂದೆ ಬೂಡೆ ಗ್ಯಾಂಗ್ ಇದೆ, ಅದು ಅವ್ರ ವಿರುದ್ಧ ಯಾವ ರೀತಿ ಕ್ರಮ ಆಗಬೇಕಂತೀರಿ? ಯಾರು ತಪ್ಪು ಕಲ್ಪನೆಗಳನ್ನು ಕೊಟ್ಟಿದ್ದಾರೋ, ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೋ ಅವ್ರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಶಿಕ್ಷಣೆಯನ್ನು ಕೊಡಲೇಬೇಕು. ಕಠಿಣವಾಗಿರುವಂಥ ಶಿಕ್ಷೆಯನ್ನು ಕೊಡಲೇಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಸ್ವಾಮೀಜಿಗಳು ಹೇಳ್ತಿರುವಂಥದ್ದು. ಆರೋಪಿಗಳಿಗೆ ಅಪಪ್ರಚಾರ ಮಾಡೋರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ರೈಟ್. ಮೈಲಾರಿ, ಇಡೀ ಸಮಾಜದ ಬೆಂಬಲ ರಿಪಬ್ಲಿಕ್ ಕನ್ನಡದೊಂದಿಗಿದೆ. ಈ ಸುಜಾತಾ ಭಟ್ ಪ್ರಕರಣ ಇರಬಹುದು ಅಥವಾ ಈ ಒಟ್ಟು ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರಗಳನ್ನ ಬಯಲಿಗೆಳೆಯುವಲ್ಲಿ ರಿಪಬ್ಲಿಕ್ ಕನ್ನಡ ಬಹಳ ದೊಡ್ಡ ಪಾತ್ರ ವಹಿಸಿದೆ. ಅಲ್ಲಿ ಜನರನ್ನ ಮಾತಾಡಿಸಿ ಮೈಲಾರಿ ಏನೇನ್ ನಡೀತಾ ಇದೆ, ಇನ್ನು ಜನ ಏನ್ ಹೇಳ್ತಿದ್ದಾರೆ, ಇನ್ನು ನಾವು ರಿಪಬ್ಲಿಕ್ ಕನ್ನಡ ಸಂಪೂರ್ಣ ಜನರೊಟ್ಟಿಗಿದೆ, ಸಂಪೂರ್ಣ ಕನ್ನಡ ನಾಡಿನ ಜನರೊಟ್ಟಿಗಿದೆ. ಮೈಲಾರಿ ಮಾತಾಡಿಸಿ ಅಲ್ಲಿ. ರೈಟ್. ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ದಯವಿಟ್ಟು ಸಂಪರ್ಕದಲ್ಲಿರಿ ಮೈಲಾರಿ. ರಿಪಬ್ಲಿಕ್ ಕನ್ನಡದಲ್ಲಿ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಬಯಲು. ಧರ್ಮಸ್ಥಳ ಪರ ಮೊಳಗಿದ ಸ್ವಾಮೀಜಿಗಳ ಒಕ್ಕೊರಲ ಧ್ವನಿ. ಬೆಳಗಾವಿಯಲ್ಲಿ ಒಂದಾಗಿದ್ದಾರೆ ಸಾವಿರಾರು ಹಿಂದೂ ಕಾರ್ಯಕರ್ತರು. ರಿಪಬ್ಲಿಕ್ ಕನ್ನಡದ ಜೊತೆ ನಿಂತಿದ್ದಾರೆ ಸಾವಿರಾರು, ಇನ್ಫ್ಯಾಕ್ಟ್ ಲಕ್ಷಾಂತರ ಕನ್ನಡಿಗರು. ರಿಪಬ್ಲಿಕ್ ಡೇರಿಂಗ್ ವರದಿಗೆ ಕನ್ನಡಿಗರು ಧನ್ಯವಾದ ಸಲ್ಲಿಸ್ತಾ ಇದ್ದಾರೆ. ಇವರ ಸಂಚನ್ನ, ಈ ಸಂಚುಕೋರರ ಸಂಚನ್ನ ಬಯಲಿಗೆಳೆದಿದ್ದಕ್ಕೆ ಲಕ್ಷಾಂತರ ಕನ್ನಡಿಗರು ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಸಲ್ಲಿಸ್ತಾ ಇದ್ದಾರೆ. ಬೆಳಗಾವಿಯಿಂದ ನೇರ ಪ್ರಸಾರದ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಬೆಳಗಾವಿನಲ್ಲಿ ಯಾವ ರೀತಿ ಸಾವಿರಾರು ಹಿಂದೂ ಕಾರ್ಯಕರ್ತರು ಸೇರಿದ್ದಾರೆ ಅನ್ನುವಂತ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಸಂಭಾಜಿ ವೃತ್ತದಿಂದ DC ಆಫೀಸ್ ವರೆಗೂ ಮೌನ ಮೆರವಣಿಗೆಯಲ್ಲಿ ಬಂದ್ರು.
ಇವತ್ತು ಬೆಳಗ್ಗೆಯಿಂದ ಸಂಚುಕೋರರ ಸಂಚನ್ನ ಎಳೆ ಎಳೆಯಾಗಿ ರಿಪಬ್ಲಿಕ್ ಕನ್ನಡ ಕರ್ನಾಟಕದ ಮುಂದೆ ಬಿಚ್ಚಿಟ್ಟಿದೆ. ಕರ್ನಾಟಕದ ಸಾವಿರಾರು ಜನ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾನೆ ಇದ್ದಾರೆ. ಕನ್ನಡಿಗರೊಂದಿಗೆ, ಧರ್ಮಸ್ಥಳದ ಭಕ್ತರೊಂದಿಗೆ ನಾವಿದ್ದೇವೆ. ರಿಪಬ್ಲಿಕ್ ಕನ್ನಡ ಸದಾ ಕನ್ನಡಿಗರೊಂದಿಗೆ ನಿಂತಿದೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ಮೈಲಾರಿ, ಯಾವ ರೀತಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ? ಈ ಸಂಚುಗಳನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಜನ ಯಾವ ರೀತಿ ಧನ್ಯವಾದ ತಿಳಿಸ್ತಾ ಇದ್ದಾರೆ ಮತ್ತು ಧರ್ಮಸ್ಥಳದ ವಿರುದ್ಧದ ಸಂಚಿನ ವಿರುದ್ಧ ಯಾವ ರೀತಿ ಪ್ರತಿಭಟನೆ ನಡೀತಾ ಇದೆ, ಅಲ್ಲಿ ಜನರನ್ನ ಕೂಡ ಮಾತಾಡಿಸಿ. ಮೈಲಾರಿ, ಗೋ ಅಹೆಡ್. ಖಂಡಿತ ಶ್ರೀಲಕ್ಷ್ಮಿ, ನಾನು ನೇರವಾಗಿ ಇಲ್ಲಿ ಸಾಕಷ್ಟು ಜನ ಕೂಡ ಸೇರಿರುವಂಥದ್ದು, ಅವರನ್ನು ಮಾತಾಡಿಸುವ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಗಮನಿಸ್ಬೋದು ಈ ಪ್ರಕರಣವನ್ನು ಧರ್ಮಸ್ಥಳದ ವಿರುದ್ಧ ಸಾಕಷ್ಟು ನಿಂದನೆ ಆಗ್ತಿದೆ, ಅಪಪ್ರಚಾರ ಆಗ್ತಿದೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಯಾರೋ ಒಬ್ಬರು ಹೇಳಿದಂತೆ ಈ ರೀತಿ ಏನು ಅಗೇಲಾಗ್ತಿದೆ, ಆದರೆ ಸರ್ಕಾರ ಇದನ್ನು ಪೂರ್ವಾಪರವಾಗಿ ಪರಿಶೀಲನೆ ಮಾಡಲಿಲ್ವಾ ಅನ್ನುವಂಥದ್ದು. ನೋಡಿ, ಕಳೆದ 13-14 ವರ್ಷಗಳಿಂದ ಧರ್ಮಸ್ಥಳ ಸೌಜನ್ಯ ಕೇಸಲ್ಲಿ ಏನು ಇವರು ಗಲಾಟೆ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಆ ಸೌಜನ್ಯ ಕೇಸನ್ನು ಹಿಡ್ಕೊಂಡು ಧರ್ಮಸ್ಥಳದ ಹೆಸರಿಗೆ ಚ್ಯುತಿ ಬರುವಂಥ ಕಾಯಕವನ್ನು ಏನು ಮಾಡಿದ್ದಾರೆ, ಕೆಲಸವನ್ನು ಏನು ಮಾಡಿದ್ದಾರೆ, ಅದನ್ನು ಧಿಕ್ಕರಿಸಿ ಇವತ್ತು ಬೆಳಗಾವಿಯಲ್ಲಿ 20,000ಕ್ಕೂ ಹೆಚ್ಚಿಗೆ ಜನ ಬೀದಿಗಿಳಿದಿರುವಂಥದ್ದು. ಜನ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ರಾಜ್ಯ ಜನ ಎಲ್ಲದಕ್ಕೂ ಕುರುಡ್ರಲ್ಲ. ನೀವು ಒಬ್ಬ ಅಪರಿಚಿತ ವ್ಯಕ್ತಿನ ಕರ್ಕೊಂಡು ಬಂದ್ರಿ, ಆ ಬೇರೆ ಬೇರೆ ಜಾಗದಲ್ಲಿ ಹೋಗಿ ಅಗಸಿದ್ರಿ, ಎಲ್ಲೂ ಹೆಣ ಸಿಗದೆ ಇದ್ದಾಗ ಕೂಡ ಧರ್ಮಸ್ಥಳ ಹೆಸರನ್ನು ಕೆಡಿಸಲೇಬೇಕು, ಹೆಗಡೆಯವರೆಲ್ಲೋ ಅಪರಾಧಿ, ಧರ್ಮಸ್ಥಳದ ಹೆಸರು ಕೆಟ್ಟೋಗಿದೆ ಅನ್ನೋದನ್ನು ಪೂರ್ವ ನಿರ್ಧಾರಿತವಾಗಿ ತೊಗೊಂಡು ಧರ್ಮಸ್ಥಳದ ಹೆಗಡೆಯವರನ್ನ ಅಪರಾಧಿಸಲು ನಿಲ್ಲಿಸಲೇಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಯೋಗಗಳನ್ನು SIT ಹಾಗೂ ರಾಜ್ಯ ಸರ್ಕಾರ ಮಾಡಿತ್ತು ಅನ್ನೋಂಥದ್ದು ಎದ್ದು ಕಾಣ್ತಾ ಇರೋದು. ಅಪಪ್ರಚಾರ ಮಾಡೋ ವಿರುದ್ಧ ಯಾಕೆ ಕ್ರಮ ಆಗ್ತಿಲ್ಲ? ರಾಜ್ಯ ಸರ್ಕಾರ ಈಗಷ್ಟೆಲ್ಲ ಹಿಂದುತ್ವದ ವಿಚಾರದಾಗ, ಹಿಂದುತ್ವದ ದೇವಸ್ಥಾನದ ವಿಚಾರದೊಳಗಡೆ ಈ ಹಿಂದೆನೂ ಕೂಡ ಅವರ ನಿಲುವುಗಳು ಇದೇ ಥರ ಇದ್ದಂಥದ್ದು. ಯಾವಾಗ ಹಿಂದೂ ಧರ್ಮ ರಕ್ಷಣೆ, ಹಿಂದೂ ದೇವಸ್ಥಾನದ ವಿಚಾರಗಳು ಬರ್ತದೆ, ಅವಾಗ ಅದಕ್ಕೆ ಅಪಪ್ರಚಾರ ಆಗಲಿ, ಅಪಖ್ಯಾತಿ ಆಗಲಿ, ಅಲ್ಲಿ ಜನಗಳು ತಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ಕೊಂಡು ಬಂದಿರೋದೇ ಹೊರತು ಮುಂಚೆಯಿಂದ ಅದನ್ನು ಒಳ್ಳೇದು ಮಾಡುವಂಥ ಯಾವುದೇ ಪ್ರಯೋಗಗಳು ಈ ರಾಜ್ಯ ಸರ್ಕಾರದಿಂದ ನಾವು ಬಯಸುವಂಥದ್ದು ಇಲ್ಲ. ಧರ್ಮಸ್ಥಳ ಪ್ರಕರಣದಲ್ಲಿ ಹಿಂದೂ ದೇವಸ್ಥಾನ ಮತ್ತು ಜೊತೆಗೆ ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗ್ತಿದೆ, ಇದ್ರ ಹಿಂದೆ ವಿದೇಶಿ ಫಂಡಿಂಗ್ ಇದೆ ಅನ್ನುವಂಥದ್ದು. ಅದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ. ಬಟ್ ಆದರೆ ಓವರಾಲ್ ಆಗಿ ರಾಜ್ಯದಲ್ಲಿ ಜನತೆ ಕಾಣ್ತಿರುವಂಥದ್ದು ಇಷ್ಟೇ, ಧರ್ಮಸ್ಥಳವನ್ನು ಉದ್ದೇಶಪೂರ್ವಕವಾಗಿ ಹೆಸರು ಕೆಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಾವಂದರು ಲಕ್ಷಾಂತರ ಜನರಿಗೆ ಇವತ್ತು ಅನ್ನವನ್ನು ನೀಡ್ತಿರುವಂಥವ್ರು, ಕೆಲಸವನ್ನು ನೀಡ್ತಿರುವಂಥ, ಉದ್ಯೋಗ ನೀಡ್ತಿರುವಂಥ ಆ ಒಂದು ಕುಟುಂಬದ, ಆ ದೇವಸ್ಥಾನದ ಶ್ರೇಯಸ್ಸನ್ನು ಬಯಸದೆ ಇವತ್ತು ಅವರ ಹೆಸರಿಗೆ ಚ್ಯುತಿ ತರುವಂಥ ಕೆಲಸವನ್ನು ಏನು ಮಾಡಿದ್ದಾರೆ ಅದು ನಿಲ್ಲಬೇಕು. ಆ ಹೆಸರನ್ನು ಕೆಡಿಸಲಿಕ್ಕೆ ಪ್ರಯತ್ನ ಪಟ್ಟಂಥ ಪ್ರತಿಯೊಬ್ಬನನ್ನು ಗುರುತಿಸಿ ವಿಚಾರಣೆಗೊಳಪಡಿಸಿ ಶಿಕ್ಷೆಗೆ ಕೂಡ ಗುರಿ ಮಾಡಬೇಕು ಅಂತ ಹೇಳಿ ಸರ್, ತಾವೇನೇ ನಾವೊಂದು 2 ಮಾತುಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಡೀ ರಾಜ್ಯಾದ್ಯಂತ ಹಿಂದೂ ಮಂದಿರಗಳನ್ನು ಜೀರ್ಣೋದ್ಧಾರ ಮಾಡುವ ಮುಖಾಂತರ ಹಿಂದೂ ಧರ್ಮವನ್ನು ಉಳಿಯಲಿಕ್ಕೆ ಏನು ವೀರೇಂದ್ರ ಹೆಗಡೆ ಅವರು ಪ್ರಾಮಾಣಿಕ ಪ್ರಯತ್ನವನ್ನು ಒಂದು ಕಡೆ ಮಾಡ್ತಾ ಇದ್ದಾರೋ, ಮತ್ತು ಧರ್ಮಸ್ಥಳದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಈ ರಾಜ್ಯಾದ್ಯಂತ ಏನು ಮಾಡ್ತಾ ಇದ್ದಾರೋ, ಏನು ಯುವಕರು ದುಶ್ಚಟಕ್ಕೆ ಬಲಿಯಾಗಿ ಪ್ರಾಣವನ್ನು ಕಳೆದುಕೊಳ್ತಾರೆ, ಅಂಥ ದುಶ್ಚಟವನ್ನು ಮಾಡ್ತಿರ್ತಕ್ಕಂಥ ಯುವಕರನ್ನು ಇವತ್ತು ದುಶ್ಚಟದಿಂದ ದೂರ ಇಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳದಿಂದ ಏನು ಮಾಡ್ತಾ ಇದ್ದಾರೆ. ಮತ್ತು ಈ ಸಮಾಜ, ಆರೋಗ್ಯಯುತ ಸಮಾಜ ನಿರ್ಮಾಣ ಆಗ್ಬೇಕಂತೇಳಿ ಏನೊಂದು ಪಣತೊಟ್ಟು ಇವು ಅವರ ಕಾರ್ಯಕ್ರಮಗಳು ಮಾಡ್ತಾರೆ. ಇವು ಎಲ್ಲವನ್ನು ನೋಡಿ ಧರ್ಮಸ್ಥಳವನ್ನು, ಧರ್ಮಾಧಿಕಾರಿಗಳನ್ನ ಹಾಳು ಮಾಡ್ಬೇಕಂತೇಳಿ ಕೆಲವೊಂದು ಜನ ಕುಮ್ಮಕ್ಕನ್ನು ಕೊಡೋದ ಮುಖಾಂತರ ಅಪಪ್ರಚಾರ, ಅಪನಿಂದೆಗಳನ್ನು ಇವತ್ತು ಧರ್ಮಸ್ಥಳದ ಬಗ್ಗೆ ಡಾಕ್ಟರ್ ವೀರೇಂದ್ರ ಹೆಗಡೆಯವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಯಾವಾಗ ಇವರು SIT ರಚನೆಯನ್ನು ಮಾಡಿದರು, ಏನೊಬ್ಬ ಬುರುಡೆ ಹಿಡ್ಕೊಂಡು ಮುಸುಕದಾರಿ ಬಂದ ನಂತರ ಅವ್ನು ಹೇಳಿಕೆ ಕೊಟ್ಟ ನಂತರ ಇವ್ರು SIT ರಚನೆ ಮಾಡ್ತಾರೆ. ಮತ್ತೊಬ್ಬ ಮಹೇಶ್ ಅನ್ನುವಂಥ ಒಬ್ಬ ಸಿದ್ದರಾಮಯ್ಯನ ಮುಖ್ಯಮಂತ್ರಿನ 24 ಕೊಲೆ ಮಾಡ್ತಾರೆ. ಅವರು ಸಿದ್ದರಾಮಯ್ಯ ವಿರುದ್ಧ ಒಂದು SIT ರಚನೆ ಮಾಡ್ಬೇಕಲ್ಲ, ಇವರು ಸಿದ್ದರಾಮಯ್ಯನ ಎನ್ಕ್ವೈರಿ ಮಾಡಬೇಕು, ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಿಸ್ಕರಿಂದ ಅವ್ರನ್ನೂ ಕೂಡ ಎನ್ಕ್ವೈರಿ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಏನಾದರೂ ಷಡ್ಯಂತ್ರ ಇದೆಯಾ ಅಂತೀರಿ? ನೇರವಾಗಿ ಹೇಳ್ತೀನಿ, ಸರ್ಕಾರದ ಷಡ್ಯಂತ್ರದ SDP ಅವ್ರ ಕುಮ್ಮಕ್ಕಿನಿಂದ ಸರ್ಕಾರ ಇದರಲ್ಲಿ ಷಡ್ಯಂತ್ರ ಸಂಪೂರ್ಣವಾಗಿ ಭಾಗಿಯಾಗಿದೆ. ಇದರಲ್ಲಿ ಏನು ಹೇಳ್ತೀರಿ ಸರ್, ಸರ್ಕಾರಕ್ಕಾಗಲಿ ತಾವೇನು ಹೇಳ್ತೀರಿ ಸಾರ್ವಜನಿಕರಾಗಿ? ನೋಡ್ರಿ, ಇದೇ ರೀತಿ ಮುಂದುವರೆದ್ರೆ ಏನು ಇವತ್ತು ಧಾರಾಕಾರ ಮಳೆ ಇದ್ರೂ ಕೂಡ 20,000-25,000 ಜನ ಈ ಪ್ರತಿಭಟನೆಯೊಳಗೆ ಭಾಗವಹಿಸಿತ್ತು. ಇನ್ನೂ ಹೆಚ್ಚಿನ ಜನವನ್ನು ಈ ಬೆಳಗಾವಿಯಿಂದ ಧರ್ಮಸ್ಥಳವರೆಗೆ ಪಾದಯಾತ್ರೆ ಹೋಗೋ ಮುಖಾಂತರ ಧರ್ಮಸ್ಥಳ ಉಳಿಬೇಕು, ವೀರೇಂದ್ರ ಹೆಗಡೆ ಅವರು ಉಳಿಬೇಕು ಅನ್ನುವಂಥ ಹೋರಾಟವನ್ನು ಇವತ್ತು ಎಲ್ಲ ಸಾರ್ವಜನಿಕರೊಂದಿಗೆ ನಾವು ಹೋರಾಟವನ್ನು ತೆಗೆದುಕೊಳ್ತಾ ಇದ್ದೀವಿ. ಸಾಕಷ್ಟು ಮಳೆ ಆಗ್ತಿದೆ, ಸ್ವಾಮೀಜಿಗಳು ಕೂಡ ಬಂದಿದ್ರು, ಧರ್ಮ ರಕ್ಷಣೆಗೆ ನಾವು ಮಾಡ್ತೀವಿ ಅನ್ನೋ ನಿಟ್ಟಲ್ಲಿ ಹೇಳ್ತಾ ಇದ್ರು, ತಾವೇನು ಹೇಳ್ತೀರಿ? ನೋಡ್ರಿ, ಬೆಳಗಾವದಲ್ಲಿ ತಾವು ನೋಡ್ರಿ ಎಷ್ಟು ಮಳೆ ಬರ್ತಾ ಇದೆ, ಆದರೂ ಸಹ ಧರ್ಮಸ್ಥಳದ ಎಷ್ಟು ನಂಬಿಕೆ ಐತಿ, ದೇವ್ರದ ಮ್ಯಾಗ ಭಕ್ತಿ ಶ್ರದ್ಧೆ ಅಂತ ಅನ್ನೋದೇನೈತಿ, ಅಷ್ಟೇ ವೀರೇಂದ್ರ ಹೆಗಡೆ ಅವ್ರ ಮ್ಯಾಗೂ ಸಹ ಒಂದು ಭಕ್ತಿ ಶ್ರದ್ಧೆ
ಅವ್ರು ಮಾಡಿದಂಥ ಕಾರ್ಯಗಳು ಹಿಂಗದವ್ರಲ್ಲ. ನಮ್ಮ ಸರ್ಕಾರ ಇಷ್ಟು ಸರ್ಕಾರ ಬಂದು ಹೋದ್ರೂ ಪ್ರತಿ ಗ್ರಾಮಕ್ಕೆ ಬಂದು ಮುಟ್ಲಿಲ್ಲ. ಆದ್ರೆ ಮಹಿಳೆಯರಿಗೆ ಸ್ವಾವಲಂಬಿ ಮಾಡುವಂಥ ಕಾರ್ಯದಲ್ಲಿ ವೀರೇಂದ್ರ ಹೆಗಡೆ ಅವರು ಮಾಡಿದಂಥ ಕಾರ್ಯ ಏನದ ಅದ ಶ್ಲಾಘನೀಯ ಅದ. ಅದಕ್ಕೆ ಪ್ರತಿ ಮನೆಗೂ ಅವ್ರದ್ದು ಏನಿಲ್ಲ ಒಂದು ಕಡೆಗೆ ಆರ್ಥಿಕವಾಗಿ ಮಹಿಳೆಯರ ಸಬಲೀಕರಣ ಆಗಲಿ, ತಮ್ಮ ಸ್ವಂತ ಬಲದ ಮ್ಯಾಗ ನಿಂದಿರಬೇಕಂತ ಹೇಳಿ ಮಾಡುವಂಥ ಕಾರ್ಯ ಇಂದ ನಾವು ನೋಡೋಕೆ ಸಿಗ್ತದೆ. ಇಲ್ಲ ಏನಾದರೂ ಷಡ್ಯಂತ್ರ ಇದೆಯಾ ಅಂತೀರಿ ಸರ್ ಇದರಲ್ಲಿ? ಷಡ್ಯಂತ್ರ ಅಂತ 100% ಈಗ ಅಲ್ಲ, ಹಿಂದೂಗಳ ಮ್ಯಾಗ ಪ್ರತಿ ಸಲ ದಾಳಿ ಆಗ್ತಾನೆ ಇದೆ. ಆದರೆ ಈ ಸಲ ಧರ್ಮಸ್ಥಳ ಮ್ಯಾಗ ಒಂದು ಪ್ರಹಾರ ಮಾಡಿದಾರೆ ಅಂದ್ರೆ ಜನರು ಅದ್ರ ಬಗ್ಗೆ ಅವೇರ್ನೆಸ್ ಅದ. ಅದ್ರ ಸಂಬಂಧ ಇಷ್ಟು ಜನ ಕೂಡ್ಲಿಕ್ಕೆ ಕಾರಣ ಅಂದ್ರೆ ಧರ್ಮಸ್ಥಳ ಅಂದ್ರೆ ನೀವು ನೋಡಿರ್ಬೋದು, ಯಾವಾಗ ಯಾರೇ ದೊಡ್ಡ ವ್ಯಕ್ತಿ ಇರಲಿ ಯಾರೇ ಮಾತಾಡೋ ಮುಂದೆ ನಾ ಧರ್ಮಸ್ಥಳನ ಆನಿ ಕೊಟ್ಟು ಹೇಳ್ತೇನೆ, ನಾ ಕರೆಯೋದೇನೆ ಅಂತೇಳಿ ಯಾಕೆ ಹೇಳ್ತಾರೋ ಅಷ್ಟು ಧರ್ಮಸ್ಥಳದ ಮ್ಯಾಗ ಭಕ್ತಿ ಶ್ರದ್ಧೆ ಇರುವಂಥ ಸ್ಥಾನ ಅದ. ನಮ್ಮ ಹಿಂದೂಗಳ ಒಂದು ಭಕ್ತಿ ಶ್ರದ್ಧೆ ಅದ. ಅದಕ್ಕೆ ಅದ್ರ ಮ್ಯಾಗ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಎಲ್ಲರೂ ಭಕ್ತಿ ಶ್ರದ್ಧೆ ಕಮ್ಮಿ ಆಗಲಿ, ಹಿಂದುತ್ವ ಕಮ್ಮಿ ಆಗಲಿ, ಇಂಥ ಒಂದು ಕಾಣಲಾರದ ಕೈಗೊಳ್ಳೋದವು ಅವ್ನು ಹೊರಗೆ ತೆಗಿಬೇಕು. ಫಂಡಿಂಗ್ ಇದೆ ಈ ಹಿಂದೂ ದೇವಸ್ಥಾನಗಳನ್ನಾಗಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಿಕ್ಕೆ ಅನ್ನುವಂಥದ್ದು ಇತಿಹಾಸನ ಇದೆ. ಮೊಘಲರು ಬಂದರು, ಬ್ರಿಟಿಷರು ಬಂದರು, ಆಗ ಈಗ ನಮ್ಮ ಹಿಂದೂಗಳು ಬೇರೆ ಬೇರೆ ಜಾತಿದವರು ಸಹ ಒಂದು ಧರ್ಮಸ್ಥಳ ಮ್ಯಾಗ ಒಂದು ಅವರು ಪ್ರಹಾರ ಮಾಡೋ ಸಂಬಂಧನ ಒಂದು ಟೀಮ್ ಅದ. ಆ ಟೀಮನ್ನು ಹೊರಗೆ ತೆಗಿಬೇಕಂತ ಹೇಳಿ ಅನ್ನೋದನ್ನ ಇನ್ನು ನಮ್ದು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದು. ತಾವು ಏನು ಹೇಳ್ತೀರಿ? ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಧರ್ಮಸ್ಥಳದ ಮೇಲೆ ಮಾತ್ರ ಅಲ್ಲ, ಈ ಹಿಂದೆ ಕೂಡ ಶಬರಿಮಲೆ ಮೇಲೆ ಕೂಡ ಹಿಂದೂಗಳ ಧಾರ್ಮಿಕತೆ ಮೇಲೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನು ಮಾಡಿದರು. ಆಗ ಶಬರಿಮಲೆ ಆಯಿತು, ಈಗ ಧರ್ಮಸ್ಥಳ ಆಯಿತು. ಮುಂದೆ ಇವ್ರ ಉದ್ದೇಶಗಳೇನಿದೆ ಗೊತ್ತಿಲ್ಲ. ಒಟ್ಟಾರೆ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಿ ಇವರು ಈ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ನಂದಷ್ಟೆಲ್ಲ ಇಡೀ ನಮ್ಮ ದೇಶದ್ದೇ ಆಗಿದೆ ಅಂತ. ಸರ್ಕಾರ ಏನಾದರೂ ಐತಿ ಅಂತಿರಿದ್ರಾಗ ಖಂಡಿತ ಇದ್ರ ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ರಸ್ತೆಗಳಲ್ಲಿ ಗುಂಡಿಗಳನ್ನೇ ಮುಚ್ಚಕ್ಕಾಗಿದ್ರು ಸರ್ಕಾರ ಯಾವುದೋ ಒಬ್ಬ ಅನಾಮಿಕನ ಮಾತನ್ನು ಕೇಳಿ ಸಿಕ್ಕಾಪಟ್ಟೆ ಗುಂಡಿಗಳನ್ನ ತೆಗಿತಾ ಇದೆ ಅಂದರೆ ಇದು ಸರ್ಕಾರದ ಹಸ್ತಕ್ಷೇಪ 100% ಇದೆ. ಪೂರ್ವಾಪರ ಯಾವುದೇ ರೀತಿಯಾದ ಪರಿಶೀಲನೆ ಮಾಡಿಲ್ಲ. ಹೌದು, ಪೂರ್ವಾಪರ ಪರಿಶೀಲನೆ ಮಾಡಿಲ್ಲ. ಇವರಿಗೆ ಸಾಕಷ್ಟು ವಿದೇಶದಿಂದ ಫಂಡಿಂಗ್ ಬರ್ತಾ ಇದೆ ಅನ್ನತಕ್ಕಂಥದ್ದು ಬಹಿರಂಗವಾಗಿದೆ. ಅವರ ಅಕೌಂಟ್ಗಳನ್ನು SITಗೆ ಒಳಪಡಿಸಿ ಸರ್ಕಾರಕ್ಕೆ ಏನು ತನಿಖೆ ಮಾಡ್ತಾ ಇದೆ ಆ ಪಾರದರ್ಶಕವಾದ ತನಿಖೆಯನ್ನು ಮಾಡ್ತಾರೆ ಅನ್ನೋದು ಅಭಿಪ್ರಾಯ. ಇದಿಷ್ಟು ಇಲ್ಲಿರುವಂಥ ಸಾರ್ವಜನಿಕರಾಗಲಿ ಬೆಳಗಾವಿ ಜನ ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಏನು ಅಪಪ್ರಚಾರ ಮಾಡ್ತಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು, ಹಿಂದೂಗಳನ್ನು ನಿರಂತರವಾಗಿ ಟಾರ್ಗೆಟ್ ಮಾಡ್ಕೊಂಡು ಬರಲಾಗ್ತಿದೆ, ಅದಕ್ಕೆ ಸರ್ಕಾರ ಹಿಂದಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಮೈಲಾರಿ, ಇಲ್ಲಿ ಒಂದು ಗಮನಿಸಬೇಕು ನಾವೀಗ, ಮಳೆಯನ್ನು ಲೆಕ್ಕಿಸದೆ ಪ್ರತಿಭಟನಾಕಾರರು ಲಕ್ಷಾಂತರ ಪ್ರತಿಭಟನಾಕಾರರು ಅಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಪ್ರತಿಭಟನೆಯ ರೂಪರೇಷೆಗಳನ್ನು ಯಾವ ರೀತಿಯಾಗಿ ಸಿದ್ಧ ಮಾಡ್ಕೊಂಡಿದ್ದಾರೆ ಅಂತ? ಫೋನ್ ಮಾಡ್ಕೇರಿ. ಆಲ್ ರೈಟ್, ನಮ್ಮ ಪ್ರತಿನಿಧಿ ಮೈಲಾರಿ ಸಂಪರ್ಕದಲ್ಲಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನೋಡಿ, ಅಲ್ಲಿ ಬೆಳಗಾವಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಸುಮಾರು 15ರಿಂದ 20 ಸಾವಿರ ಜನ ಸೇರಿದ್ದಾರೆ ಅಂತ ಅಲ್ಲಿ ವೇದಿಕೆ ಮೇಲಿದ್ದವರು ಹೇಳ್ತಾ ಇದ್ರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಅಲ್ಲಿ ಸುತ್ತಮುತ್ತಲ ಅನೇಕ ಪ್ರಮುಖ ಮಠಗಳ ಸ್ವಾಮೀಜಿಗಳು ಕೂಡ ಸೇರಿದ್ದಾರೆ. ಸಮಾಜದ ಅನೇಕ ಮುಖಂಡರು, 100 ಮಂದಿ ಮುಖಂಡರು ಅಲ್ಲಿ ಸೇರಿದ್ದಾರೆ. ಸಾವಿರಾರು ಜನ ಸೇರಿದ್ದಾರೆ. ನೋಡ್ತಾ ಇದ್ದೀರಾ, ಬೃಹತ್ ರ್ಯಾಲಿಯನ್ನ ನಡೆಸಲಾಗ್ತಾ ಇದೆ ಬೆಳಗಾವಿಯಲ್ಲಿ. ಧರ್ಮಸ್ಥಳದ ವಿರುದ್ಧ ನಡೀತಾ ಇರತಕ್ಕಂಥ ಷಡ್ಯಂತ್ರಗಳ ವಿರುದ್ಧ ಈ ರ್ಯಾಲಿಯನ್ನು ನಡೆಸಲಾಗ್ತಾ ಇದೆ. ಅಷ್ಟೇ ಅಲ್ಲ, ಪಾದಯಾತ್ರೆಯನ್ನು ಕೂಡ ಮಾಡ್ತೀವಿ, ಬೆಳಗಾವಿಯಿಂದ ಧರ್ಮಸ್ಥಳದವರೆಗೂ ಕೂಡ ಪಾದಯಾತ್ರೆ ಹೋಗ್ತೀವಿ ಅಂತ ಇಲ್ಲಿನ ಭಕ್ತರು ಹೇಳ್ತಾ ಇದ್ದಂಥದ್ದನ್ನ ನೋಡಿದ್ವಿ. ಆಲ್ ರೈಟ್, ನಮ್ಮ ಪ್ರತಿನಿಧಿ ಮೈಲಾರಿ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು. ಮೈಲಾರಿ, ನನ್ನ ಸಹೋದ್ಯೋಗಿ ಪ್ರವೀಣ್ ಕೇಳ್ತಾ ಇದ್ದ ಹಾಗೆ ಯಾವ ರೀತಿನಲ್ಲಿ ಪ್ರತಿಭಟನೆಯ ರೂಪುರೇಷೆಗಳನ್ನ ಸಿದ್ಧ ಮಾಡ್ಕೊಂಡಿದ್ದಾರೆ, ಈಗ ನೆಕ್ಸ್ಟ್ ಯಾವ ರೀತಿನಲ್ಲಿ ಪ್ರತಿಭಟನೆ ಮಾಡ್ತಾ ಹೋಗ್ತಾರೆ, ಮುಂದಿನ ರೂಪುರೇಷೆಗಳು ಏನಿದೆ? ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಪ್ರಮುಖ ಮಠಗಳ ಸ್ವಾಮೀಜಿಗಳು ಕೂಡ ಅಲ್ಲಿ ನೆರೆದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ನೆರೆದಿದ್ದಾರೆ. ಮೌನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೂಗಾಡಿ ಉಪಯೋಗ ಇಲ್ಲ. ಯಾಕ್ರಿ ನಾವು ಬಾಯಿ ಹರ್ಕೊಂಡು ಒದ್ದಾಡಬೇಕು? ಇವ್ರುಗಳು 4 ಜನ ಸೇರಿ ಮಾಡೋ ಕುತಂತ್ರಕ್ಕೆ ಸರ್ಕಾರದವರಿಗೆ ಬುದ್ಧಿ ಬೇಕಲ್ವಾ? ಈ ಕುತಂತ್ರ ಏನು ಅನ್ನೋದನ್ನ ಬಯಲಿಗೆಳೆಯೋದಕ್ಕೆ ಸರ್ಕಾರ SIT ರಚನೆ ಮಾಡಿದೆ, ತನಿಖೆ ಆಗ್ತಾ ಇದೆ. SIT ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. SITಯ ಕುರಿತಾಗಿ ಖಂಡಿತವಾಗ್ಲೂ ಶ್ಲಾಘನೆ ವ್ಯಕ್ತವಾಗಿದೆ. ಈಗ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಹಾಗಾದ್ರೆ? ಈ ಕುತಂತ್ರಿಗಳನ್ನ ಒದ್ದು ಒಳಗೆ ಹಾಕ್ತಾರ? ಧರ್ಮಸ್ಥಳದ ವಿರುದ್ಧ ಅಥವಾ ಯಾವುದೇ ಕ್ಷೇತ್ರದ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು ತಪ್ಪಲ್ವಾ? ಇದೆಲ್ಲ ಕಾನೂನು ರೀತ್ಯ
ಇನ್ನೊಬ್ಬರ ಮಾನಹಾನಿ ಮಾಡುವಂಥದ್ದಲ್ವಾ ಇದೆಲ್ಲ. ಸೊ ಸರ್ಕಾರ ಇನ್ನಾದರೂ ಹಿಂದೂಗಳ ಧಾರ್ಮಿಕ ಭಾವನೆ, ಭಕ್ತಿ, ಶ್ರದ್ಧೆ ಇವುಗಳಿಗೆ ಧಕ್ಕೆ ಬಾರದಂತೆ ಇನ್ನಾದರೂ ಇಂಥ ಕೆಲಸಗಳಿಗೆ ಬ್ರೇಕ್ ಹಾಕುತ್ತಾ? ಸಹಸ್ರಾರು ಜನ ಮೌನವಾಗಿ ಪ್ರತಿಭಟನೆ ಮಾಡೋಣ ಅಂತ ಇದ್ದಾರೆ. ಪ್ರತಿಯೊಂದು ಹಳ್ಳಿಗಳಲ್ಲಿ ಯಾವುದೇ ಸಂಪ್ರದಾಯ ಆಗಲಿ, ಆ ಸಂಪ್ರದಾಯಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಸೇನೆ ತಯಾರಾಗಬೇಕು. ಹೀಗೆ ಹೋಯ್ತು ಅಂತಂದರೆ ಮುಂದೊಂದು ದಿನ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ನನ್ನೊಂದು ಏನಂತಂದರೆ, ಯಾರು ಸಮಾಜಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡು ಕೆಲಸ ಮಾಡೋವ್ರಿಗೂ ಕೂಡ ಇಂಥ ಕಷ್ಟ ಬಂತು ಅಂದರೆ ಹೇಗೆ? ನಿಮ್ಗೆ ಬಹುಶಃ ಗೊತ್ತಿರಬೇಕು, ಉತ್ತರ ಕರ್ನಾಟಕದಲ್ಲಿ ಒಂದು ಗಾದೆ ಅದ, ಅನ್ನ ಹಾಕಿದ ಅವ್ರ ಮನೆಗೆ ಕನ್ನ ಹಾಕಿದ ಅಂತ ಹೇಳಿ. ಈ ಕರ್ನಾಟಕದೊಳಗೆ ಅನ್ನ ಹಾಕಿರುವ ಕ್ಷೇತ್ರ ಧರ್ಮಸ್ಥಳ. ಅಂಥ ಧರ್ಮಸ್ಥಳದ ಮ್ಯಾಲ ಅವ್ರು ಹೇಳ್ತಾರೆ, ನೀವು ಏನಾದರೂ ಅಕಸ್ಮಾತಾಗಿ ಹಿಂದೂ ದೇವಸ್ಥಾನಗಳು ಟಾರ್ಗೆಟ್ ಮಾಡಲಾಗ್ತದೆ. ನಾ ಏನು ಹೇಳ್ತಾ ಇದ್ದೀನಿ, ಒಬ್ಬ ಭಾರತದ ಸ್ವಾಮಿಯಾಗಿ ಹೇಳ್ತಾ ಇದ್ದೀನಿ, ಈ ಭಾರತದ ಪರಂಪರೆಯ ಮಠಗಳು, ದೇವಸ್ಥಾನಗಳು ಎಲ್ಲವೂ ಕೂಡ ಏನಾಗಬೇಕು, ರಕ್ಷಣೆ ಆಗಬೇಕು. ನೀವೇನಾದರೂ ಅಕಸ್ಮಾತಾಗಿ ವೀರೇಂದ್ರ ಹೆಗಡೆಯವರನ್ನು ಜೈನ ಅಂತ ಏನಾದ್ರು ನೀವು ಅಂತ್ರಿ ಅಂತಂದರೆ ನಿಮ್ಮಷ್ಟು ಮೂರ್ಖರು ಯಾರೂ ಇಲ್ಲ. ಇಡೀ ಭಾರತದಲ್ಲಿರುವ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಕ್ಕಂಥ ತಾಯಿಯ ಹೃದಯಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು. ಅವರಿಂದ ಸಾಕಷ್ಟು ಒಳ್ಳೆಯದಾಗ್ಯದ. ಟಾರ್ಗೆಟ್ ಅಂತೂ ಆಗ್ತಾ ಇದೆ. ಬಹುಶಃ ನಿಮ್ಮ ಎಲ್ಲರಿಗೂ ನಾನು ಒಂದೇನು ಹೇಳ್ತಾ ಇದ್ದೀನಿ ಅಂತಂದರೆ, ಮಾಧ್ಯಮದವ್ರಿಗೂ ಏನಂತಂದ್ರೆ, ಇದೇನು ತೊಂದರೆ ಆಗ್ತಾ ಇದೆ, ಇದೇನು ಎಲ್ಲಿ ಆಗ್ತಾ ಇದೆ ಅನ್ನೋದನ್ನು ಹುಡುಕಬೇಕು. ಮತ್ತು ಇನ್ನು ಮೇಲೆ ನೆನಪಲ್ಲಿಟ್ಟುಕೊಳ್ಳಿ, ನಾವು ಈ ಭಾರತದಲ್ಲಿ ಎಲ್ಲರೂ ಕೂಡ ಶಾಂತನೇ. ಅತಿ ಅನ್ಯಾಯ ಆದರೆ ಸುಮ್ಮನೆ ಯಾರೂ ಕೂತ್ಕೊಳ್ಳೋಂಗಿಲ್ಲ. ಆದರೆ ನಾ ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಒಂದು ಏನು ಕರೆಯನ್ನು ಕೊಡ್ತೇನೆ ಅಂತಂದ್ರೆ, ನಿಮ್ಮ ದೇವಸ್ಥಾನ, ನಿಮ್ಮ ಮಠ, ನಿಮ್ಮ ಬಸ್ತಿ ನೀವು ಎಲ್ಲರೂ ಕೂಡಿ ರಕ್ಷಣೆ ಮಾಡಿ. ಎಲ್ಲರೂ ಕೂಡಿದ್ರಿ ಅಂದರೆ ಖಂಡಿತವಾಗಿ ಇದು ನಿಲ್ತದೆ ಅನ್ನೋ. ಸ್ವಾಮೀಜಿ, ಇದರಲ್ಲಿ ವಿದೇಶಿಯ ಫಂಡಿಂಗ್ ಇದೆ ಅನ್ನೋ ಒಂದು ಸಾಕಷ್ಟು ಚರ್ಚೆಗಳು ಕೂಡ ಇರುವಂಥದ್ದು. ಅದರಲ್ಲಿ ಅನನ್ಯ ಭಟ್ ಅನ್ನೋ ಯಾರೂ ಇಲ್ಲ, ಅನನ್ಯ ಭಟ್ ಅನ್ನೋರು ಇಲ್ಲ. ವಸಂತ ಅನ್ನೋರು ಫೋಟೋನ ಹಾಕಿ ಅವರಿಗೆ ಅನನ್ಯ ಭಟ್ ಅನ್ನೋ ಹೆಸರನ್ನ ಇಟ್ಟರು ಅಂತ. ನಾನೇನು ಹೇಳ್ತಾ ಇದ್ದೀನಿ, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಮ್ಮ ಜನ ತಯಾರಾದರೆ ಇಂಥವ್ರು ಬರೋದೇ ಇಲ್ಲ. ಇಂಥ ಸಂದರ್ಭದೊಳಗೆ ಜಾಗೃತ ಆಗೋದು ಒಳ್ಳೆಯದು ಅಂತ ಹೇಳಿ ನನಗೆ ತಿಳಿದ ಹಾಗೆ, ನನಗೇನು ಗೊತ್ತಿದೆಯೋ ಅಷ್ಟು ನಾನು ನಿಮಗೆ ಹೇಳೋದು ಏನಂತಂದರೆ, ಎಲ್ಲರೂ ಒಕ್ಕಟ್ಟಾಗಬೇಕು. ಸ್ವಾಮೀಜಿಗಳು ತಾವೇನು ಇಲ್ಲ, ಧರ್ಮ ರಕ್ಷಣೆ ಆಗಬೇಕಾಗಿದೆ. ಕೇವಲ ಧರ್ಮಕ್ಕೆ ಕೂತು ಬಂದಾಗ ನಾವೆಲ್ಲರೂ ಕೂಡ ನಿಲ್ಲಬೇಕಾಗಿದೆ. ನಮ್ಮ ಹಿಂದೂ ಧರ್ಮ ಉಳಿಬೇಕಾಗಿದೆ ಅನ್ನುವಂಥದ್ದನ್ನು ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಪ್ರಕರಣವನ್ನು ಗಮನಿಸಿದರೆ ಎಲ್ಲೋ ಒಂದು ಕಡೆ ಹಿಂದೂಗಳನ್ನಾಗಲಿ, ಹಿಂದೂ ದೇವಸ್ಥಾನಗಳನ್ನಾಗಲಿ ಟಾರ್ಗೆಟ್ ಮಾಡ್ತಿದ್ಯಾ ಅನ್ನುವಂಥದ್ದು. ಹೌದೌದು, ಆಗ್ತಾ ಇದ್ದಾವೆ. ಯಾವಾಗಿಂದ ನಾವು ಇದೊಂದು ಪ್ರಕರಣ ಅಷ್ಟೇ ಅಲ್ಲ, ಸಾಕಷ್ಟು ಪ್ರಕರಣಗಳನ್ನು ಕೂಡ ಹಿಂದೆ ನೋಡ್ತಾ ಇದ್ದೀವಿ. ಇವಾಗ ದೊಡ್ಡ ಮಟ್ಟದಲ್ಲಿ ನಮ್ಮ ಜನ ಇವತ್ತು ಜಾಗೃತ ಆದರೆ ನಿಜವಾಗಲೂ ನಾವೆಲ್ಲರೂ ಕೂಡ ನಮ್ಮ ಧರ್ಮವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದರೆ ಇದೇ ರೀತಿ ಆಯ್ತು ಅಂತ ಹೇಳಿದ್ರೆ ನಾಳೆ ನಾವು ಯಾರೂ ಕೂಡ ಇವತ್ತು ಹೆಗಡೆ ಅವರಿಗೆ ಬಂದಿದೆ, ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿದೆ, ನಾಳೆ ಇನ್ನು ಉಳಿದಂತಹ ಎಲ್ಲ ಗುಡಿಗುಂಡಾರ ಮಠಗಳಿಗೂ ಕೂಡ